ಅಪ್ಪ ಅಮ್ಮ ನಾನು ಎಲ್ಲೋ ಹೋಯ್ತೇವನಿ. ನಾನು ಬರೋದು ವರ್ಷ ಅದು 6 ತಿಂಗಳಾದದು ಅದು ಗೊತ್ತಿಲ್ಲ. ಹೋಯ್ತಾನೆ ನಾನು. ಇರ್ಲಾ ಮದುವೆ ಮುಗಿಸ್ಕೊಂಡು ಹೋಗುವಂತೆ. ಹ್ಞೂ ಮದುವೆ ಮುಗಿಸ್ಕೊಂಡು ಹೋಗ್ಬೇಕು. ಮದುವೆ ಮುಗಿಸ್ಕೊಂಡು ಹೋಗ್ಬೇಕಲ್ವಾ. ಎಷ್ಟ್ರ ಮಟ್ಟಿಗೆ ಹೇಳ್ತಾ ಇದ್ರಿ ನೋಡು. ನಿಮ್ಮಂಗೆ ಬುದ್ಧಿ ಕಲಿಬೇಕು ತಂದೆ ತಾಯಿಯಾದವರು. ಅಲ್ಲ ಎಷ್ಟ್ರ ಮಟ್ಟಿಗೆ ಮಾತಾಡೋದು ಕಲ್ತಿದ್ದೀರಿ ಅನ್ನೋದನ್ನ ನಿಮ್ಮ ನೋಡಿ ಕಲಿಬೇಕು ಮಾತ್ರವ. ಅಲ್ಲ ಕಣಪ್ಪ, ಏನರಪ್ಪ ಹಿಂಗೆ ಬುದ್ಧಿ ಕಲ್ತಿದ್ದೀರಿ ನೀವು? ಏನು ಹಿಂಗೆ ಬುದ್ಧಿ ಕಲ್ತಿದ್ದೀರಿ ನೀವು? ಏನ್ ಬುದ್ಧಿ ಕಲ್ತಿದಾರು? ಈಗ ಹೋಯ್ತೀನಿ ಅಂತ ಹೇಳ್ತಾನೆ, ಹೋಗು ಬಾಯ್ ಮುಚ್ಕೊಂಡು. ಬೇರೆ ಪುರಾಣ ಯಾಕೆ ನಿನ್ಗೆ? ಅಲ್ಲ ಹೋಯ್ತೀನಿ ಅಂದರೆ ಮದುವೆ ಮುಗಿಸ್ಕೊಂಡು ಹೋಗೋ. ನಾನು ಹೆಂಡತಿ ಮದುವೆ ನಾನೇ ಓಡಾಡ್ಕೊಂಬಾಡಣ. ಉಂಕ ಸುಮ್ಕೆ ನಿಮ್ಮ ಮಾತು ಕಟ್ಕೊಂಡು ಊಟ ಬಡಿಸ್ತೀನಿ. ಏನ್ ತಪ್ಪು ಮಾಡಿರ್ತಾನೆ? ನಮ್ಗೆ ಅಂತ ಒಳ್ಳೆ ಮನ್ಸಿಲ್ಲ ನಮಗೆ ನಿಮ್ಮಂಗೆ. ಮಗನಿಗೆ ಅನ್ಯಾಯ ಮೋಸ ಮಾಡ್ಬಿಟ್ಟು ಸೊಸೆಯ ಉದ್ಧಾರ ಮಾಡಕ್ಕೆ ನಿಂತಿದ್ದೀರಲ್ಲ, ಆ ಥರ ಒಳ್ಳೆ ಮನಸ್ಸು ನನಗಿಲ್ಲ. ನನಗೆ ನಾನು ಅಷ್ಟೊಂದು ನಿಮ್ಮಂಗೆ ಧಾರಾಳವಾಗಿಲ್ಲ ನಾನು. ಅಲ್ಲ ಸರಿ, ನಾನು ನಿಮ್ಗೆ ಮಗ ಮುಖ್ಯ ಅಲ್ಲ. ಅಯ್ಯ ನಿಂತೋಣ ಬೆಂಕಿ ಇಕ್ಕ. ಅಲ್ಲಕ್ಕಲ್ಲ, ಇಲ್ಲಿ ನನ್ನ ಮಗ ನನ್ನ ಸೊಸೆ ಅನ್ನೋದು ಬರೋಕಿಲ್ಲಕ್ಕಲ್ಲ. ನಿನ್ನಿಂದ ಬೆಣ್ಣಿಗೆ ಅನ್ಯಾಯ ಮೋಸ ಆಗತ್ತೆ, ಅದು ಕಂಡು ಬರೋದು ಕಣ್ಣು ಮುಖ. ನಿನ್ಗೆ ಏನು ಕೇಳಿ ಬಂದಿರೋದು? ಹೋಯ್ತೀನಿ ಅಂದ್ರೆ ಓಲ ಬಾಯ್ ಮುಚ್ಕೊಂಡು. ಈಗೇನ್ಲ ಇರಕಿಲ್ವಾ? ಓದಿಯಾ? ಸರಿ ಹೋಗು. ಅದಕ್ಕೆ ನಮ್ ಕೇಳ್ಬಿಟ್ಟೆ ಹೋಗ್ಬೇಕು ಅನ್ನೋದು ಏನಿದ್ದದು? ಹೇಳಿ ಕೇಳಿ ಎಲ್ಲಾನು ಮಾಡ್ತಾ ಇದೀಯ ನೀನು ನಮ್ಮನ್ನ? ಹಂಗಾರೆ ಎಲ್ಲೂ ಹೋದ್ರು ಹೇಳ್ದಂಗೆ ಹೋಗ್ಬೇಕಾ ನಿಮಗೆ? ಹೇಳ್ದಂಗೆ ಹೋದ್ರೆ ಹೇಳ್ದಂಗೆ ಕೇಳ್ದಂಗೆ ತಿರ್ತಾನೆ ಅಂತ ಹತ್ಕೊ ಬೈತಿದ್ರಿ. ಅದಕ್ಕೆ ಹೇಳ್ತಾ ಇರೋದು. ಹೋಯ್ತೇವನಿ ಬೆಂಗ್ಳೂರ್ಗೆ ಹೋಯ್ತಾವ. ನಾನು ಬೆಂಗ್ಳೂರವ ಬಡ್ರಸೋ ಅದು ಗೊತ್ತಿಲ್ಲ. ಎಲ್ಲೋ ಹೋಯ್ತೇನಿ. ಸದ್ಯಕ್ಕೆ ಬರೋಕಿಲ್ಲ ನೀನು. ಹೋಗು ಹೋಗು, ಎಲ್ಲಾರು ದುಡಿಯೋಗು. ದುಡಿಬೇಕು ಗಂಡ್ಸೋದು ಏನು ಹೆಂಗ್ಸ? ಹೆಣ್ಮಕ್ಳು ಕಳಿಸ್ಬಿಟ್ಟು ಅಯ್ಯೋ ದೇವ್ರ ನನ್ನ ಮಗಳು ಎಲ್ಲೋದ್ನೋ ಏನೋ ಅನ್ನಂಗಿದ್ದದ. ಗಂಡು ಮಗ ನೀನು ಎಲ್ಲಿದ್ರು ಚೆನ್ನಾಗಿರ್ತೀಯ. ಹೋಗು, ತಲೆ ಕೆಡಿಸ್ಕೊಬೇಡ. ಹೋಗಿ ಏಕ ಊಟ ಮಾಡ್ಕೊಂಡು ಚೆನ್ನಾಗಿರೋಗಪ್ಪ. ಯಾಕೆ ಇದು ಮಾಡ್ಕೊಂಡಿಯೇ? ಹೋಗು, ನಾವೇನು ಬೇಜಾರು ಮಾಡ್ಕೊಳಕ್ಕಿಲ್ಲಕತ್ತೆ. ನೀವು ಬೇಜಾರು ಮಾಡ್ಕೊತೀರಿ ಅಂತ ಯಾರೋ ಹೇಳ್ದರು. ನೀವು ಬೇಜಾರು ಮಾಡ್ಕೊಳಕ್ಕೆ ನನಗೂ ಚೆನ್ನಾಗಿ ಗೊತ್ತು. ಬೇಜಾರು ಬೇರೆ ಮಾಡ್ಕೊತೀರಿ ಬೇಜಾರ. ಅಲ್ಲ ಒಂಚೂರಾರೇ ಜ್ಞಾನ ಆಯ್ತದ. ಯಪ್ಪ ದೇವರೇ ಭಗವಂತ, ಮಗುನ ಜೀವನ ಹಾಳಾಯ್ತದಲ್ಲ. ಏನಪ್ಪ ಎಂತಪ್ಪ ಅಂತ ಬೇರೆಯವರಾಗಿದ್ರೆ ಅದೆಷ್ಟು ಚಿಂತೆಗಳು ಮಾಡೋರು. ನಿಮ್ಗಂತೂ ಯಪ್ಪ ದೇವರೇ ಯಾವುದೂ ಚಿಂತೆ ಇಲ್ಲ ಅಲ್ವಮ್ಮ ನಿಮಗೆ? ನಿಜವಾಗ್ಲೂ ನಾನು ಎಂತ ಅದೃಷ್ಟ ಅಂತ ಒಂದ್ಸತಿ ನನ್ನ ಬಗ್ಗೆ ನನಗೆ ಜಿಗುಮ್ಸೆ ಬಂದ್ಬಿಡ್ತದೆ. ಅಯ್ಯೋ ಬೋಳಿ ಮಗನೇ, ಯಾಕೆ ಹಿಂಗೆ ವಾದ ಮಾಡಿಲ್ಲ? ಹೋಯ್ತೀನಿ ಅಂತ ಹೋಗು, ನೀನು ಬಾಯಿ ಮುಚ್ಕೊಂಡು. ಫೋನ್ ಮಾಡ್ತೀವಿ, ಅವೇನು ಮದುವೆಗಾರು ಬಂದ್ಬಿಟ್ಟು ಹೋಗು. ಅಕ್ಸ್ತೆ ಹಾಕ್ಬಿಟ್ಟು ಬರ್ತೀನಿ ಅಲ್ಲಿಂದ ಕುಸ್ತೆ ತಗೊಂಡು ಮದುವೆಗೆ. ಅಲ್ಲ ಜನಗಳು ಯಾವ್ಯಾವ ಥರದಲ್ಲಿ ಮಾತಾಡ್ಕೊತಾವ್ರಿಗೆ ಗೊತ್ತಾ? ಅದೇ ನಾಚಿಕೆ ಮಾನ ಮರುವಲ್ಲಿ ಇರೋದಾದ್ರೆ ಏನಾದ್ರು ಆಯ್ತದೆ. ಏನು ಇಲ್ಲದೆ ಓದೋದಕ್ಕೆ ಹಿಂಗೆ ಆಡೋದು. ಏನಾರು ಮಾಡ್ಕೊಳ್ಳಿ, ನನಗೇನು ಸುಮ್ಮನೆ ಮಾತಾಡಿ ಏನು ಉಪಯೋಗ? ನಿಜಕ್ಕೂ ನಿಮಗೆ ಅದು ಇದಿರಬೇಕು. ಜನಗಳು ಏನು ಅಂದ್ಕೊಂಡಾರೋ ಏನು ಅಂತವ. ನಾನು ಮುಂದ್ಗಡೆ ಯಾವ್ಯಾವ ಥರ ಮಾತಾಡ್ತಾರೆ ಗೊತ್ತು ಜನಗಳು. ನಾಚಿಕೆ ಆಯ್ತದ ನನಗೆ. ಓಹೋ, ನಾಚಿಕೆ ಬೇರೆ ಆದದ್ಲ. ನಾಚಿಕೆ ಮಾನ ಮರುವದಿ ಅನ್ನೋದು ಇದ್ದಿದ್ರೆ ಕಟ್ಕೊಂಡು ಹೇಳ್ತೀಯ ಬಿಟ್ಬಿಟ್ಟು ಇನ್ನೊಬ್ಳು ನೋಡ್ಕೊಂಡು ಹೋಯ್ತಿದ್ದ. ಅದಕ್ಕೆಲ್ಲ ನಾಚಿಕೆ ಹಾಕಿಲ್ಲ. ಈಗ ಇವಳು ಮದುವೆ ಆಯ್ತಿರೋದು ನಿಂಗೆ ನಾಚಿಕೆ ಆಯ್ತದ? ನಿನ್ಗೆ ನಾಚಿಕೆ ಬೇಡಕನಪ್ಪ ಅಂತ ಹೇಳು ಬೇಡಕನಪ್ಪ ಅಂದ್ಬಿಟ್ಟು ಹೇಳೋಕ್ಕಾಕಿವ ನಿನಗೆ? ಹೇಳೋಕ್ಕಾಕಿಲ್ವ ಹೇಳು? ಅವೆಲ್ಲ ನಾನು ಬಾಯ್ಬಿಟ್ಟು ಹೇಳೋಕ್ಕೆ ನಿಂಗೆ ಶಕ್ತಿ ಇಲ್ಲ ನಿನಗೆ. ಬೇಡಕನಪ್ಪ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಬಾಯಲ್ಲಿ ಬಂದದ್ದು ಅವಳಿಗೆ ಇವನಿಗೆ. ಅವನಾಗ ಅವ್ನು ಬಾಯ್ ಬಿಟ್ಟು ಹೇಳಿದ್ರು ಕೂಡ ಬೇಡಕನ್ರಿ. ಆ ಹುಡ್ಗ ಭಾಳ ಒಳ್ಳೇದು. ಇವ್ನು ಹೇಳಿದ್ರು ಆಯ್ತು ಬಿಡು, ನಾನು ಚೆನ್ನಾಗಿ ನೋಡ್ಕೊತೀನಿ ಚೆನ್ನಾಗಿರ್ತೀನಿ ಅಂದ್ರು ಬೇಡಕನ್ರಿ. ಈ ಸವಾಸವೇ ಬೇಡ. ಇವನು ಸವಾಸ ಸರಿಲ್ಲ. ಬೇಡ ಇವ್ನು ಸವಾಸ. ಹೆಂಗಿರ್ಬೇಕು ಹಂಗಿರ್ಲಿ ಇವನು ಅಷ್ಟೇ. ಸುಮ್ಮನೆ ಯಾಕಬೇಕು? ಇವನು ಸರಿಲಾಕತ್ ಬಿಡಿ. ಇವನು ಒಳ್ಳೆ ಬುದ್ಧಿ ಕಲಿಕ್ಲಕತ್ತೆ. ಇವನು ಒಳ್ಳೆ ಬುದ್ಧಿ ಕಲಿ ಅಂತಾನಲ್ಲ. ಇವನು ಸುಮ್ಮನೆ ಯಾಕೆ ಸಾಕಾಗಬೇಕು? ಸೂಪರ್ ಮುಂಡೆ ಮಗನ ಇವನ. ಮಗ ಅನ್ಕೊಂಡು ತಲೆಬೇಕತ್ತು ಕುಣಿಸ್ಕೊಂಡು ನಾವು ಇಲ್ಲಿ ಗಂಟೆ ಅನ್ಬೋದು. ಸಾಕು ಬಿಡಿ ಆಯ್ತು ಓಲಂತೆ. ಓಲ ಹಾಕವ ಬೇಡ ಅಂತ ಯಾರು ಹೇಳ್ದವರು? ಓಲದ ಎಲ್ಲೋದಿಯೇ? ಹೋಗಿ ಆಳ್ಬಿದ್ದು ಹೋಗು. ಹೋಯ್ತೀನಿ ಬಂದ್ಬಿಡಿ. ಅಲ್ಲ ಎಲ್ಲೋ ಬೇಡ ಅಂತಾರೆ ಅಂದರೆ ಹೆಂಗಂತಿದ್ರಿ ನೋಡು. ನಾನು ಹೋಗ್ಬಿಟ್ರೆ ಯಾರು ಬೇಕೋ ಮನೆ ಮಟನೋ ಬರ್ದು ಅವಳಿಗೆ ಕೊಟ್ಟು ಕಳಿಸ್ಬಿಡ್ತಿದ್ರಿ ನೀವು ಅಂತ ತಂದೆ ತಾಯಿ ನೀವು. ನನ್ನ ಹೋಯ್ಕಿಲ್ಲ ನಾನು. ಓಲ ಮನೆ ಬಿಟ್ಟು ಮುರ್ಬಾದಿಂದ ಆಡ್ಬೇಡ ಅವತಾರವ. ಹೋಯ್ತೀನಿ ಅಂತ ತಾನೆ ಓಲ ನೀನು ಏನು ಆಟ ಆಡ್ತಿದ್ದೀನಿ ಗಳ್ಗೊಂತಾರವ. ನಾನು ಹೋಯ್ಕಿಲ್ಲ ಅಂತ ಹೇಳ್ತಾರಲ್ವ? ಎಷ್ಟು ಸತಿ ಹೇಳ್ಬೇಕು ನಿನಗೆ? ಹೋಯ್ಕಿಲ್ಲ ನಾನು. ಅವಳು ಆರಾಮಾಗಿರ್ಲಿ ಬಿಟ್ಬಿಟ್ಟು ಹೋಯ್ತೀನಿ ಬಾ. ಪರವಾಗಿಲ್ಲ, ಸುಮಾರಾಗಿ ಇದೆಯೇ? ಅಯ್ಯೋ ಬಾ ಮುನ್ನಾಕ ಓದ್ನೇನೋ ಎಲ್ಲ ತಗೋ ಓದ್ನೇನೋ. ಏನಿಗೆ ಆಡ್ತಿದ್ದ ನೀನು? ಅದನ್ನು ಬಿಟ್ಬಿಟ್ಟು ಅವತಾರಗಳು ಆಡ್ತಾನೆ ನೋಡು. ಅವತಾರ ಹೆಂಗೆ ಆಡ್ತಾವನೆ ಅಂದ್ಬಿಟ್ಟು ಅವತಾರಗಳು ಹೆಂಗೆ ಆಡ್ತಾನೆ ನೋಡಿಗ. ಅವತಾರಗಳು ಕಲ್ತಾನೆ ಅವತಾರಗಳ. ಕಳ್ಳನ ಮಗ ಹೇಳೋಣ ನೋಡು. ಆಯಿತು ಬಿಡಪ್ಪ, ಆಯಿತು ಒಪ್ಕೊತೀನಿ ನಾನು, ಚೆನ್ನಾಗಿರ್ತೀನಿ. ಇನ್ಮೇಲಾರಿ ಅನ್ನೋದು ಬಾಯಲ್ಲಿ ಬರ್ತೇಲ್ಲ. ಬ್ಯಾಡ್ದವ್ನು ಮರಿ ಕತೆ ಕೂತಾನೆ ಕೂತ್ಕೊಂಡು. ಏನಾರು ಹಾಳ್ಬಿದ್ದೋಗ್ಲಿ, ಏನಾರು ಮಾಡ್ಕೊಳ್ಳ ಹಾಕವ. ಇವಾಗ ಕುಟ್ಟೆ ಎಲ್ಲ ಹೊಡೆದಾಡ್ ಸಾಯಕ್ಕೆ ಹಾಕಿಲ್ಲ ನಮಗೆ. ಅಲ್ಲ ಇವ್ರು ಕುಟ್ಟೆ ಎಲ್ಲವ ನಿಜವಾಗ್ಲೂ ಹೊಡೆದಾಡಕ್ಕಂತೂ ಹಾಕಿಲ್ಲ. ಏನಾರು ಮಾಡ್ಕೊಳ್ಳಾಕು. ಏನಾರು ಮಾಡ್ಕೊಳ್ಳಿ ಸುಮ್ಕಿರಿ. ನಾವೇನು ನಿಜಕ್ಕೆ ಮಾಡ್ತಿದ್ದವ? ಅವನು ಇನ್ನೊಂದು 2 ದಿವಸ ಆದರೆ ತಪ್ಪಾಯ್ತು ಅಂತ ಕಾಲು ಬಂದು ಬೀಳ್ತಾನೆ. ಸುಮ್ಮನಿರಿ ನೀವು, ತಲೆಗೆಡ್ಸ್ಕೊಬೇಡಿ. ಅಲ್ಲ ಬಡ್ಡಿದ್ ಕೇಳಿ ಬಂದಿರೋದು ಕೇಳು ಅಂತ. ಅಯ್ಯೋ ಕರ್ಮ ಕಲ ಮಗ. ಯಾರು ತಾನೇ ಆಗಿದ್ರು ತಾನೆಯ ಎಡ್ತಿರು ಮದುವೆ ಮಾಡಕ್ಕೆ ಒಪ್ಕೊಂಡಾರ್ಲ. ಅವತ್ತೇ ಹೇಳ್ಬೇಕಾಗಿತ್ತು ಇವ್ರ ಲೆಕ್ಕದಲ್ಲಿ. ಬೇಡ ಯಾವುದೇ ಕಾರಣಕ್ಕೂ ಮದುವೆ ಮಾಡಬೇಡಿ ನನ್ನ ಹೆಡ್ತಿಗೆ ಅಂತ. ಅದು ಉಟ್ಬಿಟ್ಟು ಇವನು ಹಿಂಗೆ ಆಡ್ತಾನಲ್ಲ. ಹೆಂಗೆ ಮಾಡ್ಬೇಕು ಹಿಂಗೆ? ಇವನೇ ಸರಿಯಾ ಬುದ್ಧಿ ಕಲ್ತಿರೋನು? ಇವನು ಬುದ್ಧಿಗೆ ಇಷ್ಟು ಬೆಂಕಿ ಯಾಕ ಮಾಡು ಬಂಗವ. ಅದೇನೋ ಅಂತಿದ್ರು ಅಂತ ಹಂಗೆ ಆಯ್ತು ಕಂತೆ. ಹೇಳ್ತೀವಿ ಮದುವೆ ಮಾಡ್ತೀವಿ ಅಂದ್ರು ತಾನೆಯ. ಬೇಡ ಯಾಕೆ ಮಾಡಿರಿ ಏನು ಬಿಟ್ಟಿರಿ ಅನ್ನೋದು ಇವ್ನು ಬಾಯಲ್ಲಿ ಗೊತ್ತೇ ಇಲ್ವಲ್ಲ. ಇವನು ಎಂತೆ ಇದ ಇವನು ಅಂತ. ಅಯ್ಯಪ್ಪ ದೇವ್ರೇ ಕಂತ ಹೋಗು. ಅದೇನು ಬುದ್ಧಿ ಕಲ್ತಿದ್ದಾನೋ ಏನೋ ಅವನಿಗೆ ಗೊತ್ತಾಗಬೇಕು ಕಣ್ಣಪ್ಪ. ಅವನಿಗೆ ಗೊತ್ತಾಗಬೇಕು ನಿಜವಾಗ್ಲೂ.
ಇದಂತೂ ನಮ್ಗಳ್ಗೆ ಅರ್ಥ ಮಾಡ್ಕೊಳಕ್ಕಂತೂ ಸತ್ಯ ಇಲ್ಲ. ನೋಡ ಸುಮ್ಮನಿರು ಏನು ಮಾಡೋದು ಮಾಡಿ ಒಟ್ಟಿಗೆ ಆಲೆ ಹೊಟ್ಟೆ ಉರಿ ಹತ್ಕಡದೆ. ಊರತ್ ಕಲ್ದ್ರೆ ಇದ್ದದ ಊರತ್ ಕಡಿರತ್ತ ನನಗೆ ಆಡ್ತಿರೋದು. ಅವ್ನು ಮುಂದ್ಸಾರ ಒಪ್ಕೊಳಕಂಟ ಬೇಡಕಂದ್ರೆ ಹಿಂಗೆ ಸತಾಯಿಸ್ಬೇಕು ನನ್ನ ಮಗನ. ಸತಾಯಿಸಿ ಸಾಕಾಗ್ಬಿಟ್ಟದೆ ನಮ್ಗೆ ಅನ್ಕೊಂಡು ಅವರೇ ಬಂದು ತಪ್ಪಾಯ್ತು ಅಂತ ಕಾಲಿಗೆ ಬೀಳ್ಬೇಕು, ಆ ಥರ ಮಾಡಬೇಕು. ನೋಡು ಜನಗಳು ಹಂಗೆ ಮಾತಾಡ್ತಾರಲ್ಲ ಮಗ, ಹೆಂಗೆ ಮಾತಾಡ್ತಾರೆ ನೋಡು, ಹೆಂಗೆ ಮಾತಾಡ್ತಾರೆ ಅಂದ್ಬಿಟ್ಟು ಮಾತಾಡ್ತಾರೆ. ಜನಗಳ್ಗೇನು ಗೊತ್ತು ಸುಮ್ಮನೆ ಅಂತ ಮಾತಾಡ್ಕೊಳ್ಳಿ ಬಿಡಿ ಐತೆ ಗೊತ್ತಾಯ್ತದಲ್ಲ ಒಂದಲ್ಲ ಒಂದು ದಿವಸ. ಮಾತಾಡ್ಕೊಳ್ಳಿ ಬಿಡವ, ಇವತ್ತು ಅವ್ರು ಮಾತಾಡ್ಕೊತಾರೆ ಅಂತವ, ಅದು ನಮಗೆ ಮುಖ್ಯ ಅಲ್ಲ. ಅವೇನು ಸ್ವಾತಿದು ಜೀವನ ಮುಖ್ಯ ನಮಗೆ. ಅವೇನು ಜೀವನವ ನಾವು ಸರಿ ಮಾಡ್ಬೇಕಾದ್ರೆ ನಮ್ಮ ಕರ್ತವ್ಯ. ಈಗ ನಾವೇನು ಏನು ಇದು ಮಾಡ್ತಾಯಿದ್ದಾವ ಹೇಳು, ಅದೇನು ನೋಡೋಕ್ಕಾಯ್ತದೆ ಬಿಡು, ತಲೆಗೆಡ್ಸ್ಕೊಳ್ಳೋದು ಬೇಡ. ಯಾಕೆ ತಲೆಗೆಡ್ಸ್ಕೋಬೇಕು? ಸರಿ ಸುಮ್ಮನೇನಪ್ಪ, ಮಾತಾಡ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗೋದು. ಇವ್ನು ಸರಿಯಾಗಿದ್ದೀರಿ ಯಾಕೆ ಇಷ್ಟ ಎಲ್ಲ ಆಗೋದು? ಅದೇನು ನೋಡೋಕ್ಕಾಯ್ತದೆ ಬಿಡು, ತಲೆಗೆಡ್ಸ್ಕೊಳ್ಳೋದು ಬೇಡ. ಸರಿ ಆಯಿತು, ಆ ಹುಡುಗ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಅಂದವನೇ, ಕರ್ಕೊಂಡು ಹೋಗ್ಲಿ, ಹಂಗನ್ನು ರೆಡಿ ಆಗುವಂತ. ಸರಿ ರೀ ಆಯಿತು. ಅಯ್ಯಲ್ಲೋ ಬೇಡ ಸುಮ್ಮನಿರ್ಲ ಅವೆಲ್ಲವ, ಅದೇ ಹಾಕ್ಬೇಕು, ಜನಗಳು ಆಡ್ಕೊತಾರೆ. ನೀನು ಸರಿ ಬಿಡು ಅತ್ತಾಗೆ. ಸುಮ್ಮನೆ ನೀನು ಗೊತ್ತಾಗಕ್ಕಿಲ್ಲ. ಇವ್ರು ಆದಷ್ಟು ಇಬ್ಬರನ್ನ ಒಂದಾಗಬೇಕು ಅಂದರೆ ಇವೆಲ್ಲ ಇರಲೇಬೇಕು. ಪಾಪ ಹುಡುಗನು ಭಾಳ ಒಳ್ಳೇದು. ಏನಿಲ್ಲ ಕತೆ, ಸುಮ್ಮನಿರು. ಕರ್ಕ ಹೋಗ್ಲಿ ಸುಮ್ಮನಿರವ, ಕರ್ಕ ಹೋಗ್ಲಿ ಸುಮ್ಕಿರು. ಇಲ್ದವ್ರೆ ಇವನು ಅರ್ಥ ಆಯ್ಕಿಲ್ಲ ಅವಳ ಬಗ್ಗೆ. ಸುಮ್ಮನಿರು, ಕರ್ಕ ಹೋಗ್ಲಿ ಏನಂತ ಹೇಳಿನಿ. ಪಾಪ ಅವನು ಭಾಳ ಒಳ್ಳೆ ಹುಡುಗ. ನೋಡ್ರು ಗೊತ್ತಾಯ್ತದೆ ಬಿಡಿ ಪಾಪ, ಸುಮ್ಮನೆ ಹೇಳೋದಲ್ಲ, ಭಾಳ ಒಳ್ಳೆ ಹುಡುಗನೇ. ಸರಿ ಆಯಿತು. ಅಕ್ಕೆ ರೆಡಿಯಾಗ ಕೇಳೋಣ, ಸ್ವಾತಿಯಾಗಿ ಹೋಗ್ಬಿಟ್ಟು ಬರಲಿ. ನಾನು ಫೋನ್ ಮಾಡಿ ಹೇಳ್ತೀನಿ. ಸರಿ ಆಯಿತು, ಹೇಳ್ತೀನಿ, ಫೋನ್ ಮಾಡಿ ಹೇಳಿ ಅವನಿಗೆ ಬರ್ರಿ, ಬಂದು ಕರ್ಕೊಂಡು ಹೋಗ್ಲಂತೆ. ಸರಿ ಆಯಿತು ಬಿಡು. ಅಲ್ಲ ಕಣಪ್ಪ, ಯಾವಾಗ ಸರಿ ಆಗೋದಿದೆ ಅಲ್ಲವ? ಯಾವಾಗ ಎಷ್ಟು ದಿವಸ ಅಂತ ಈಗ ಆಡೋಕ್ಕಾಗೋದಪ್ಪ? ಎಷ್ಟು ದಿವಸ ಅಂತ ಈಗ ಆಡೋಕ್ಕಾಗೋದು? ಯಾವಾಗ ಸರಿ ಆಗೋದಿದೆ ಅಲ್ಲವ? ಅಯ್ಯೋ ಕಾಡೆ ಕಣಪ್ಪ. ಸದ್ಯದಲ್ಲಿ ಎಲ್ಲ ಸರಿ ಆಯ್ತಾ, ಸುಮ್ಮನಿರವ, ತಲೆ ಕೆಡ್ಸ್ಕೊಬೇಡ. ಈಗ ನಾವೇನು ಏನು ಮಾಡಬಾರ್ದು, ಏನು ಮಾಡ್ತೇವೆ ಅವ್ರಿಬ್ರು ಒಂದಾಗಲಿ ಅಂತಲೂ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಸುಮ್ಮನಿರು, ಎಲ್ಲ ಒಳ್ಳೇದಾಗೇ ಆಯ್ತದೆ. ನಾವೇನು ಯಾರಿಗೂ ಮೋಸ ಮಾಡಿಲ್ಲ. ಹಂಗೂ ನೆನೆಸಕ್ಕೆ ಒಳಗಾದ್ರೆ ಫೋನ್ ಮಾಡಿದ್ರು ಚೆನ್ನಾಗಿದ್ದಾನೆ ಏನು ಎತ್ತು. ಅವತ್ತು ಬಂದಾಗ ಬೂತ್ ಕಳಿಸ್ಬಿಟ್ಟು ಹೊಟ್ಟೆ ಉರಿತದೆ ಕರ್ಕೊಂಡು ಪಾಪ ಫೋನ್ ಮಾಡಿತ್ತು. ಏನು ಮಾಡಿ ಇವ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ಇದ್ರ ಆಯ್ತದೆ. ಇವ್ನಿಗೆ ಹೊಟ್ಟೆ ಉರಿಸ್ತಾನಲ್ಲವ. ಅಯ್ಯೋ ಕಾಣೆ ಕಣಪ್ಪ, ಅದೇನು ಮಲಗರು ಬಂದನ ಗಾಡನ ಪಾಪ, ಹೊಟ್ಟೆ ಉರಿತದೆ. ಎಷ್ಟು ಚೆನ್ನಾಗಿರ್ಬೋದು, ಅವು ಹೆಣ್ಣು ಒಳ್ಳೇದೇಯ, ಕೆಟ್ಟ ಹೆಣ್ಣಾಗಿರೇ ಗೊತ್ತಾಯ್ತಿತ್ತಿಲ್ವಾ? ಪಾಪ ಆಯ್ಕಿಲ್ಲ, ನಾನು ಆಯ್ಕಿಲ್ಲ ಅಂದ್ಕೊಂಡು ಏನು ಇದು ಮಾಡ್ತಿತ್ತು. ಆಗ ಕುಣಿಸ್ಕೊಂಡಿದ್ದು ಹೇಳ್ತೀನಿ ನಾನು, ಹೇಳ್ದ ಸುಳ್ಳುಕ ಸುಮ್ಮನಿರು ಅಂತ. ಸರಿ ಆಯಿತು, ಬತ್ತಾನೆ ರೆಡಿಯಾಗ ಕೇಳೋಗು ಬಿರ್ನೇತಾಗೆ. ನಾನು ಒಂಚೂರ ಬರೋದಕ್ಕೆ ಹೊಲ್ತ ಕೊಟ್ಟು ಬರ್ತೀನಿ. ಅಕಸ್ಮಾತ್ ಬಂದರೆ ಕಳಿಸ್ಬಿಡು, ನಾನು ಕಾಯ್ಕ ಕೂತ್ಕೊಬಿಡಿ. ಸರಿ ರೀ ಆಯಿತು, ಹಂಗೆ ಮಾಡೋಕ್ಕಾಯ್ತದೆ ಬಿಡಿ. ಬಂದರೆ ಕಳಿಸ್ತೀನಿ ಬಿಡಿ. ಆಯಿತು ಸರಿ ಕಲೆ ಆಯಿತು, ಹಂಗೆ ಮಾಡೋ ಮತ್ತೆ. ಸರಿ ಕಣ್ರಿ ಆಯಿತು, ಹಂಗೆ ಮಾಡೋಕ್ಕಾಯ್ತದೆ ಬಿಡಿ. ಆಮೇಲೆ ಏನಾದ್ರು ಮಾಡು ಬರೋದಕ್ಕೆ, ಅಚ್ಚಿನ ಬರೋದಕ್ಕೆ ಊಟ ಗಿಟ ಮಾಡ್ಕೊಂಡು ಹೋಗ್ಲಿ. ಸರಿ ರೀ ಆಯಿತು, ಹಂಗೆ ಮಾಡ್ತೀನಿ ಬಿಡಿ. ಏನಾದ್ರು ಮಾಡ್ತೀರಂತೆ ಊಟ ಮಾಡ್ಕೊಂಡು ಹೋಯ್ತಾರಂತೆ ಬಿಡಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.